ಕೆಸೆಟ್ಟಿಗೆ ಸಂಬಂಧಿಸಿದಂತೆ ರಾಜ್ಯಶಾಸ್ತ್ರ ಚಿಂತಕರಾಗಿರ್ತಕ್ಕಂಥ ಹೇಗಲ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೇಗಲ್ ಅವರು ವಿಶ್ವದ ಪ್ರಸಿದ್ಧ ರಾಜ್ಯಶಾಸ್ತ್ರಜ್ಞ ಹಾಗೂ ತತ್ವಜ್ಞಾನಿಗಳಲ್ಲಿ ಒಬ್ಬರು. ಅವರು ಜರ್ಮನಿಯಲ್ಲಿ 1770 ಇಸವಿಯಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೇ ಅಧ್ಯಯನದಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ದ ಇವರು ಸಮಾಜ, ರಾಜ್ಯ, ಇತಿಹಾಸ ಮತ್ತು ಮಾನವನ ಸ್ವಾತಂತ್ರ್ಯದ ಕುರಿತು ಆಳವಾದ ಚಿಂತನೆಯನ್ನು ನಡೆಸಿದರು. ಇವರ ವಿಚಾರಗಳು ನಂತರ ಅನೇಕ ರಾಜಕೀಯ ಚಿಂತಕರ ಮೇಲೆ ಪ್ರಭಾವವನ್ನು ಬೀರಿದವು. ಹೇಗಲ್ ಅವರ ಪ್ರಕಾರ ರಾಜ್ಯವು ಕೇವಲ ಆಡಳಿತ ನಡೆಸುವ ಸಂಸ್ಥೆಯಲ್ಲ, ಅದು ಸಮಾಜದ ನೈತಿಕ ಶಕ್ತಿಯ ಪ್ರತೀಕವಾಗಿದೆ. ವ್ಯಕ್ತಿಯ ನಿಜವಾದ ಸ್ವಾತಂತ್ರ್ಯ ಮತ್ತು ಅಭಿವೃದ್ಧಿಯ ರಾಜ್ಯದ ಮೂಲಕವೇ ಸಾಧ್ಯವಾಗುತ್ತದೆ ಎಂದು ಅವರು ನಂಬಿದರು. ವ್ಯಕ್ತಿಯ ಹಕ್ಕುಗಳು ಮತ್ತು ಕರ್ತವ್ಯಗಳು ರಾಜ್ಯದೊಳಗೆ ಪೂರ್ಣ ಅರ್ಥ ಪಡೆಯುತ್ತವೆ ಎಂದು ಹೇಳಿದರು. ಆದ್ದರಿಂದ ವ್ಯಕ್ತಿಗಿಂತ ರಾಜ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದರು. ಸಮಾಜದ ಬೆಳವಣಿಗೆಯ ಕುರಿತು ಹೇಗಲ್ ಅವರ ವಿಶಿಷ್ಟವಾದ ತತ್ವವನ್ನು ಪ್ರತಿಪಾದಿಸಿದರು. ಅವರ ಅಭಿಪ್ರಾಯದಲ್ಲಿ ಯಾವುದೇ ವಿಚಾರ ಮೊದಲಿಗೆ ಒಂದು ಅಭಿಪ್ರಾಯವಾಗಿ ಹುಟ್ಟುತ್ತದೆ, ನಂತರ ಅದರ ವಿರುದ್ಧ ಮತ್ತೊಂದು ಅಭಿಪ್ರಾಯ ಬರುತ್ತದೆ, ಕೊನೆಗೆ ಈ ಎರಡರ ಮಧ್ಯೆ ಹೊಸ ಸಮನ್ವಯ ಉಂಟಾಗಿ ಸಮಾಜ ಮುಂದುವರಿಯುತ್ತದೆ. ಈ ಪ್ರಕ್ರಿಯೆಯ ಮೂಲಕವೇ ಇತಿಹಾಸ ಮತ್ತು ಸಮಾಜದ ಅಭಿವೃದ್ಧಿ ನಡೆಯುತ್ತದೆ ಎಂದು ಅವರು ವಿವರಿಸಿದರು. ಹೇಗಲ್ ಅವರ ರಾಜಕೀಯ ಚಿಂತನೆಗಳಲ್ಲಿ ರಾಷ್ಟ್ರಭಕ್ತಿ ಮತ್ತು ರಾಜ್ಯಭಕ್ತಿ ಪ್ರಮುಖ ಸ್ಥಾನ ಪಡೆದಿವೆ. ರಾಜ್ಯವು ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು ಮತ್ತು ಸಮಾಜದಲ್ಲಿ ಶಿಸ್ತು ಹಾಗೂ ನ್ಯಾಯವನ್ನು ಕಾಪಾಡಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಉತ್ತಮ ಆಡಳಿತ ಇರುವ ರಾಜ್ಯದಲ್ಲಿ ಜನರಿಗೆ ಸುರಕ್ಷತೆ, ಹಕ್ಕುಗಳು ಮತ್ತು ಗೌರವ ದೊರೆಯುತ್ತದೆ ಎಂದು ಹೇಳಿದರು. ಅವರು ಸಂವಿಧಾನದ ಮಿತಿಯೊಳಗಿನ ರಾಜತಂತ್ರವನ್ನು ಬೆಂಬಲಿಸಿದರು. ರಾಜನಿಗೆ ಅಧಿಕಾರ ಇದ್ದರೂ ಅದು ಕಾನೂನಿನ ನಿಯಂತ್ರಣದಲ್ಲಿರಬೇಕು ಎಂದು ಅವರು ಹೇಳಿದರು. ಆಡಳಿತದಲ್ಲಿ ಕಾನೂನು ಮತ್ತು ನೈತಿಕತೆ ಅತ್ಯಂತ ಮುಖ್ಯವೆಂದು ಅವರು ಒತ್ತಿ ಹೇಳಿದರು. ರಾಜ್ಯವು ಜನರ ಒಟ್ಟಾರೆ ಹಿತಾಸಕ್ತಿಯನ್ನು ಕಾಯುವ ಶಕ್ತಿಯಾಗಬೇಕು ಎಂಬುದು ಅವರ ನಿಲುವಾಗಿತ್ತು. ಹೇಗಲ್ ಅವರ ಚಿಂತನೆಗಳು ನಂತರ ಅನೇಕ ಚಿಂತಕರ ಮೇಲೆ ಪರಿಣಾಮವನ್ನು ಬೀರಿದವು. ವಿಶೇಷವಾಗಿ ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು. ಅವರ ವಿಚಾರಧಾರೆಗಳ ರೂಪುರೇಷುವಿಕೆಯಲ್ಲಿ ಹೇಗಲ್ ಅವರ ತತ್ವಗಳ ಮಹತ್ವ ಸ್ಥಾನವಿದೆ. ಇತಿಹಾಸ ಮತ್ತು ಸಮಾಜದ ಬೆಳವಣಿಗೆಯ ಕುರಿತು ಹೇಗಲ್ ನೀಡಿದ ವಿಚಾರಣೆಗಳನ್ನು ಇಂದಿಗೂ ರಾಜ್ಯಶಾಸ್ತ್ರದಲ್ಲಿ ಪ್ರಮುಖವಾಗಿವೆ. ಅವರ ಪ್ರಸಿದ್ಧ ಕೃತಿ ರಾಜ್ಯದ ಹಕ್ಕಿನ ತತ್ವಶಾಸ್ತ್ರ ಆಗಿದೆ. ಈ ಕೃತಿಯಲ್ಲಿ ಅವರು ರಾಜ್ಯ, ಕಾನೂನು, ಸಮಾಜ ಮತ್ತು ಸ್ವಾತಂತ್ರ್ಯದ ಕುರಿತು ತಮ್ಮ ವಿಚಾರಗಳನ್ನು ವಿವರಿಸಿದ್ದಾರೆ. ಒಟ್ಟಿನಲ್ಲಿ ಹೇಗಲ್ ಅವರು ರಾಜ್ಯವನ್ನು ಅತ್ಯುನ್ನತ ನೈತಿಕ ಸಂಸ್ಥೆಯಾಗಿ ಕಂಡ ಮಹಾನ್ ಚಿಂತಕರಾಗಿದ್ದು, ಅವರ ತತ್ವಗಳು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಇಂದಿಗೂ ವಿಶೇಷ ಸ್ಥಾನವನ್ನು ಹೊಂದಿದೆ. ನಮಸ್ಕಾರ. ಮತ್ತು ಮುಂದಿನ ಮಾಹಿತಿಗಾಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ದಯವಿಟ್ಟು.